ಎಲ್ರಿಗೂ ನಮಸ್ಕಾರ. ಹೂಕೋಸಲ್ಲಿ ಡ್ರೈ ರೋಸ್ಟ್ ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಥವಾ ಗೋಬಿಯಲ್ಲಿ ಡ್ರೈ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಗೋಬಿನ ಸಣ್ಣ ಸಣ್ಣದಾಗಿ ಕ್ಯೂಬ್ಸ್ ಆಗಿ ನಾವು ಕೈಯಲ್ಲೇ ಬಿಡಿಸ್ಕೊಬೇಕು. ಚಾಕುವಲ್ಲಿ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಪುಡಿ ಪುಡಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆದಷ್ಟು ಕೈಯಲ್ಲೇ ಬಿಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಕೆಳಗಡೆ ಗಂಡ ಏನಿರುತ್ತೆ ಅದನ್ನ ಬೇಕಾದ್ರೆ ನೀವು ಚಾಕುವಲ್ಲಿ ಕಟ್ ಮಾಡ್ಕೊಬೋದು. ನಾನು ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ, ಆ ಥರ ಕೈಯಲ್ಲೇ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳಿ. ಅದಾದ ನಂತರ ಬಾಣಲಿಗೆ ನಾನು ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಕುದ್ದಾದ ನಂತರ ಸ್ವಲ್ಪ ಉಪ್ಪು ಅರಿಶಿನ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಗೋಬಿನೂ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಗೋಬಿಯಲ್ಲಿರೋ ಕೆಟ್ಟ ಅಂಶಗಳೇನಿರುತ್ತೆ, ಗೋಬಿಯಲ್ಲಿರೋ ಒಂದು ಹುಳ ಏನಾದರೂ ಒಂದು ಬ್ಯಾಕ್ಟೀರಿಯಾಸ್ ಏನಿರುತ್ತೆ ಅದೆಲ್ಲನೂ ಕೂಡ ರಿಮೂವ್ ಆಗುತ್ತೆ. ಸೊ ಒಂದು 10 ನಿಮಿಷ ನಾನು ಬಿಸಿನೀರಿಗೆ ಹಾಕಿ ಒಂದು 10 ನಿಮಿಷ ಹಾಗೇ ಬಿಟ್ಟು ಅದಾದ ನಂತರ ನಾನು ಸೋರು ತೊಗೊಳ್ತಾ ಇರೋದು. ಇಮಿಡಿಯೇಟಾಗಿ ಸೋರು ತೊಗೊಳ್ತಾ ಇರೋ ಒಂದು 10 ನಿಮಿಷ ಬಿಡಿ, ಓಕೆನಾ. ಬಿಟ್ಟಾದಮೇಲೆ ಅದು ಸೋರು ತೊಗೊಂಡಾದ್ಮೇಲೆ ಮಾಮೂಲಿ ನೀರಲ್ಲೂ ತಣ್ಣೀರಲ್ಲೂ ಒಂದು ಸಲ ಕ್ಲೀನಾಗೆಲ್ಲ ವಾಶ್ ಮಾಡಿ ಇಟ್ಕೊಂಡು ನೀರೆಲ್ಲ ಫುಲ್ಲು ಹಿಡಿದೋಗಬೇಕು, ಆ ಥರ ಸೋರು ತೊಗೊಳ್ಳಿ. ಸೊ ಇದನ್ನು ಮಾಡೋಕ್ಕೆ ಏನೇನು ಬೇಕು ಅಂದರೆ ಎಣ್ಣೆ ಬೇಕು, ಕಟ್ ಮಾಡಿ ಇಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋದು, ಕರಿಬೇವಿನ ಸೊಪ್ಪು, ಉಪ್ಪು ಬೇಕು, ಅರಿಶಿನದ ಪೌಡರು, ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಗರಂ ಮಸಾಲ ಆಪ್ಷನಲ್, ನೀವು ಬೇಕು ಅಂದರೆ ಯೂಸ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಓಕೆನಾ. ನೆಕ್ಸ್ಟು ಒಂದು ಗ್ಯಾಸ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡು, ಸೊ ನಾನು ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡ್ತಾ ಇರೋದನ್ನೇ ಎಣ್ಣೆ ಜಾಸ್ತಿ ಹಾಕೋತಾ ಇದ್ದೀನಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಡಯಟಲ್ಲಿ ಇದ್ದರೆ ಎಣ್ಣೆನ ಸ್ಕಿಪ್ ಮಾಡಿ ತುಪ್ಪ ಹಾಕೋಬೋದು. ತುಪ್ಪನೂ ಎಣ್ಣೆ ಜೊತೆ ತುಪ್ಪ ಮಿಕ್ಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಜೀರಿಗೆ ಹಾಕ್ಕೊಂಡು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿರು ಮೆಣ್ಸಿನ್ಕಾಯಿನ ಆದಷ್ಟು ಎಣ್ಣೆಲೇ ಡೀಪ್ ಫ್ರೈ ಮಾಡಿ, ಓಕೆನಾ. ಎಣ್ಣೆಲೇ ಡೀಪ್ ಫ್ರೈ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಖಾರ ಬಿಟ್ಕೊಳ್ಳುತ್ತೆ. ಅದಾದ ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಓಕೆನಾ. ಒಂದೆರಡು ಸಲ ಎಣ್ಣೆಲಿ ಬಾಡಿಸ್ಕೊಂಡಾದ ನಂತರ ನಾನು ಅರಿಶಿನದ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕು ಕನ್ಸಿಸ್ಟೆಂಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲನೂ ಏನು ಮಾಡ್ತಾರೆ, ಒಬ್ಬೊಬ್ಬರು ಫಸ್ಟು ಗೋಬಿನ ಮಿಕ್ಸ್ ಮಾಡಿ ಅದಾದ ನಂತರ ಉಪ್ಪು ಅರಿಶಿನ ಅದೆಲ್ಲ ಏನು ಪೌಡರ್ಸ್ ಇದೆ ಅದನ್ನು ಮಿಕ್ಸ್ ಮಾಡ್ತಾರೆ. ಅದನ್ನು ಆ ಥರ ಮಾಡಬಾರ್ದು. ಯಾಕೆ ಅಂತಂದರೆ ಅದೆಲ್ಲ ಗೋಬಿಗೆ ಹದ ಹಿಡಿಯಲ್ಲ, ಓಕೆನಾ. ಒಳಗಡೆ ಚೂರು ಪಾರಿಗೆಲ್ಲ ಏನಿರುತ್ತೆ ಹದ ಹಿಡಿಯಲ್ಲ. ನಾವು ಎಣ್ಣೆಲೇ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ಮನೆಯೆಲ್ಲ ಫ್ಲೇವರ್ಫುಲ್ಲಾಗಿರುತ್ತೆ. ಸೊ ಅದಷ್ಟು ಆದಮೇಲೆ ಗೋಬಿನ ಮಿಕ್ಸ್ ಮಾಡಿಕೊಂಡು ಪೂರ್ತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತೇವೆ. ಒಂದು ಒಳ್ಳೆ ಮಿಕ್ಸ್ ಕೊಡಿ, ಅಟ್ಲೀಸ್ಟ್ ಒಂದು 40 ಸೆಕೆಂಡ್ಸ್ 30 ಸೆಕೆಂಡ್ಸ್ ಆದರೂ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ನೀವು. ಮಿಕ್ಸ್ ಕೊಡ್ತಾನೆ ಮನೆಯೆಲ್ಲ ಫ್ಲೇವರ್ಫುಲ್ಲು, ಅದು ಎಷ್ಟು ಘಮ ಘಮ ಅಂತ ಹೇಳ್ತಾ ಇರುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ಏನೋ ಮಟನ್ ನಾನ್ ವೆಜ್ ಏನಾದರೂ ಮಾಡ್ತಾಯಿದ್ದೀವಿ ಅನ್ನೋ ಥರದಲ್ಲಿ ಘಮ ಅಂತ ಇರುತ್ತೆ, ಅಷ್ಟು ಫ್ಲೇವರ್ಫುಲ್ಲಾಗಿರುತ್ತೆ ಮನೆಯೆಲ್ಲನೂ. ಸೊ ಅದು ಒಂದು 5 ನಿಮಿಷ ಚೆನ್ನಾಗಿ ಎಣ್ಣೆಲೇ ಬಾಡಿಸ್ಕೊಂಡು ಮುಚ್ಚಿಟ್ಬಿಡಿ. ಅದಾದಮೇಲೆ ಮತ್ತೆ ನೀವು ಓಪನ್ ಮಾಡಿ ಕೊತ್ತಂಬರಿ ಸೊಪ್ಪು ಏನು ಹೆಚ್ಚಿಟ್ಕೊಂಡಿರ್ತೀರಲ್ವ ಅದನ್ನು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಒಂದೊಳ್ಳೆ ಮಿಕ್ಸ್ ಕೊಟ್ಟು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತೀರೋ ಅಷ್ಟು ಗೋಬಿಗೆ ಹದ ಹಿಡಿಯುತ್ತೆ. ಅದಾದಮೇಲೆ ಮುಚ್ಚಿಟ್ಬಿಡಿ. ಒಂದು 5ರಿಂದ 6 ನಿಮಿಷ ಆದಮೇಲೆ ಓಪನ್ ಮಾಡಿ. ಸೀದೋಗ್ಬಿಡುತ್ತೆ, ಹಂಡಿಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಒಬ್ಬೊಬ್ಬರು ಮುಚ್ಚಿಡೋದ್ರಿಂದ, ಅವಾಗವಾಗ ತಿರುಗಿಸ್ತಾ ಇರಬೇಕು ಅಂತ. ಬೇಡ, ಮುಚ್ಚಿಡಿ. ಯಾವುದೇ ರೀತಿ ನೀವು ಸೀದೋಗೋದು ಆ ಥರ ಎಲ್ಲ ಆಗೋಲ್ಲ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ, ಆಯಿತಾ. ಒಂದೊಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ 5 ಮಿನಿಟ್ಸ್ ಕೊತ್ತಂಬರಿ ಸೊಪ್ಪು ಹಾಕಿ 5 ಮಿನಿಟ್ಸ್ ಮುಚ್ಚಿಟ್ಟು ತೆಗೆದಾದ್ಮೇಲೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಫುಲ್ಲು ರೆಡಿಯಾಗಿರುತ್ತೆ. ದಯವಿಟ್ಟು ಮನೇಲಿ ಒಂದು ಸಲ ಶೇರ್ ಮಾಡಿ ರುಚಿ ಹೆಂಗೆ ಬಂತು ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.